ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ಟ್ರೈ ಮಾಡಿದ್ದೀನಿ, ಕ್ರೋಶಾ ಡಿಸೈನು. ಸೊ ಇದು ಸಿಂಪಲಾಗಿ 2 ಸ್ಟೆಪ್ಪಲ್ಲಿ ಹಾಕೋ ಅಂಥದ್ದು. ಸೊ ನೀಡಲ್ ನಂಬರ್ ಬಂದು 10 ಅಥವಾ 11 ಯಾವ್ದಾದ್ರು ನಡೆಯುತ್ತೆ. 9 ಕೂಡ ತೊಗೋಬೋದು. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಫಸ್ಟು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದು ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಪಕ್ಕದಲ್ಲಿ ಇನ್ನೂ ಒಂದು ಟೈಮ್ ಬೇಕಂದರೆ ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಟೈಟ್ ಮಾಡಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗು 2 ಸತಿ ಈ ಥರ ಲಾಕ್ ಮಾಡ್ಕೊಳ್ಳೋಣ. 2 ಸತಿ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೊಳ್ಳೋಣ. ಅಲ್ಲಿಂದ 2 ಚೈನ್ನ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಪಕ್ಕದಲ್ಲೇ 2 ಚೈನ್ ಹಾಕಿದ್ವಿ ಅಲ್ಲ, ಅಲ್ಲೇ ಪಕ್ಕದಲ್ಲಿ 1 ಪಾಯಿಂಟಷ್ಟು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ತೀನಿ, ಮತ್ತು 2 ದಾರ 1 ಮಾಡ್ತೀನಿ. ಡಬಲ್ ಕ್ರೋಶೆ ಆಗುತ್ತೆ. 2 ಚೈನ್ ಆದಮೇಲೆ 1 ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆಗಿದ ತಕ್ಷಣ ನಾನಿಲ್ಲಿ 2 ಚೈನ್ ಮತ್ತೆ ಹಾಕೋತಾ ಇದ್ದೀನಿ. ಸೊ ಫಸ್ಟು 2 ಚೈನ್ ಹಾಕ್ಕೋಬೇಕು, 1 ಡಬಲ್ ಕ್ರೋಶೆ ಮತ್ತು 2 ಚೈನ್. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 2 ಚೈನ್ ಆದಮೇಲೆ ಈ 2 ಚೈನು ಕಂಬ ಇರುತ್ತಲ್ಲ, ಆ ಗ್ಯಾಪಲ್ಲಿ ಹೋಗಿ, ಸೆಂಟ್ರಲ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬರಬೇಕು. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೆಂಟ್ರ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. 3 ದಾರ ಇರುತ್ತಲ್ವ ಫ್ರೆಂಡ್ಸ್, ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. ಈ ಥರ ನಾನು 4 ಟೈಮ್ಸ್ನ ಮಾಡ್ಕೊಳ್ತೀನಿ. 5 ಕೂಡ ಮಾಡ್ಕೋಬೋದು, ಸಾಕಿಷ್ಟೇ 4 ಟೈಮ್ಸು. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. ಇಷ್ಟನ್ನು ಸೇರಿಸಿ ಒಂದು ದಾರನ ಎಳ್ಕೊಂಡು ಎಲ್ಲ ಸೇರಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಪಫ್ ಡಿಸೈನ್ ಆಗುತ್ತೆ ಫ್ರೆಂಡ್ಸ್. ಸುಮಾರು ಸತಿ ನೋಡಿರ್ತೀರ ಪಫ್ ಡಿಸೈನು. ಸೊ ಅದರಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಸೊ ಪಫ್ ಡಿಸೈನ್ ಮಾಡಿಕೊಂಡು ಅಲ್ಲಿಂದ 3 ಚೈನ್ಸ್ ಎಕ್ಸ್ಟ್ರಾ ಮಾಡ್ಕೊಳ್ತೀನಿ. 1 ಚೈನ್, 2 ಚೈನ್, 3 ಚೈನ್. 3 ಚೈನ್ಗಳನ್ನ ಎಕ್ಸ್ಟ್ರಾ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಂಡು ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಪಫ್ ಸ್ಟ್ರೇಟಾಗಿರಲಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೀಡಲ್ನ ಪ್ಲೇಸ್ ಮಾಡಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಸೊ 1 ಡಬಲ್ ಕ್ರೋಶೆ ಆಯಿತು. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ ಮಾಡ್ಕೊಳ್ಳೋಣ. 2 ಚೈನ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಬೇಕು. ಈ ಕಂಬ ಏನಿದೆ, ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತಲ್ವ, ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. 2 ಸರ್ತಿ ಆಯ್ತಲ್ವ, ಇನ್ನೂ 2 ಸತಿ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೊಳ್ಳೋಣ. 3 ಟೈಮ್ಸ್ ಮತ್ತು 4 ಟೈಮ್, 4 ಟೈಮ್ ಈ ರೀತಿ ಮಾಡಿಕೊಂಡು ಎಲ್ಲ ದಾರನೂ ಸೇರಿ ಒಂದೇ ಸತಿ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋದು. ಸೊ ಪಫ್ ಡಿಸೈನ್ ಆಗುತ್ತೆ ನಮಗೆ. ಒಂದು ಪಫ್ ಹಾಕಬೇಕು, 3 ಚೈನ್ ಎಕ್ಸ್ಟ್ರಾ ಮಾಡ್ಕೋಬೇಕು. 1 ಪಫ್ ಹಾಕಿ 3 ಚೈನ್ ಎಕ್ಸ್ಟ್ರಾ ಮಾಡೋದು ಬೇಸ್ ಡಿಸೈನ್ ಫ್ರೆಂಡ್ಸ್. ಬೇಸ್ ಪೂರ್ತಿ ಈ ಥರ ಮಾಡ್ಕೊಂಡು ಹೋಗಬೇಕು. ಸೊ ನಿಮಗೆ ಇದು ಪಫ್ಗೆ ಸ್ವಲ್ಪ ಕಷ್ಟ ಆಯಿತು ಅಂದರೆ ನಾರ್ಮಲ್ ನೀವು ಸ್ಲ್ಯಾಂಟಿಂಗ್ ಆರ್ಚ್ ಕೂಡ, ಮಿನಿ ಆರ್ಚ್ ಬರುತ್ತಲ್ವ, ಆ ಥರ ಕೂಡ ಮಾಡ್ಕೊಂಡು ಹೋಗ್ಬೋದು ಈ ಡಿಸೈನ್ಗೆ. ಸೊ ಇದು ಪಫ್ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ, ಈ ಡಿಸೈನ್ಗೆ ಪರ್ಟಿಕ್ಯುಲರಾಗಿ. ಸೊ ಅಂದ್ಬಿಟ್ಟು ಪಫ್ ಹಾಕಿ 3 ಚೈನ್ ಹಾಕಿದ್ದೀನಿ. ಇಲ್ಲಿ ಒಂದು ಕಂಬ ಮಾಡ್ಕೊಳ್ಳೋದು. ಕಂಬ ಮಾಡ್ಕೊಂಡು 2 ಚೈನ್ ಮಾಡ್ಕೋಬೇಕು. 2 ಚೈನ್ ಮಾಡಿಕೊಂಡು ಇಲ್ಲಿ 4 ಟೈಮ್ಸ್ ಅಥವಾ 5 ಟೈಮ್ಸ್ ಈ ಥರ ಮಾಡಬೇಕು ಫ್ರೆಂಡ್ಸ್. ನಾನು 4 ಟೈಮ್ಸ್ ಮಾಡಿದ್ದೀನಿ, 2 ಸ್ಟೆಪ್ ಬರುತ್ತೆ ಅಲ್ವಾ ಅಂದ್ಬಿಟ್ಟು. ಸೊ ಬೇಗ ಕೂಡ ಆಗೋಗುತ್ತೆ ನಿಮಗೆ. 4 ಸತಿ ಈ ಥರ ಮಾಡಿಕೊಂಡು ಎಲ್ಲ ಥ್ರೆಡ್ ಒಳಗಡೆಯಿಂದ 1 ಥ್ರೆಡ್ನ ಪಾಸ್ ಮಾಡಿ ಲಾಕ್ ಮಾಡ್ಕೋಬೇಕು. ಸೊ ಅಗೇನ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಫಸ್ಟ್ ಸ್ಟೆಪ್ ಈ ರೀತಿ ಬರೀ ಪಫ್ಫು 3 ಚೈನ್ ಹಾಕ್ಕೊಂಡು ಹೋಗಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪು ಫ್ರೆಂಡ್ಸ್ ನೋಡಿ, ಈ ಥರ ಆದಮೇಲೆ ಅದು ತುಂಬ ಸ್ಟಿಫಾಗಿ ನೀಟಾಗಿ ಕೂತಿರುತ್ತೆ. ಪಫ್ ಬೆಂಡ್ ಆಗೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಸ್ವಲ್ಪ ಥ್ರೆಡ್ ಜಾಸ್ತಿ ಇರುತ್ತಲ್ವ, ಎಂಬೋಸ್ ಲುಕ್ ಬರುತ್ತೆ ಬೇರೆ. ಸೊ ಕಲರ್ ಸೆಕೆಂಡ್ ಕಲರ್ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಹಿಂದೆ ಬರೋ ಥರ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ 3 ಚೈನ್, ಪಫ್ ಕವರ್ ಆಗಬೇಕು. 3 ಚೈನ್ ಮಾಡಿಕೊಂಡು ಈ 3 ಚೈನ್ ಏನು ಬೇಸ್ ಲೈನಲ್ಲಿತ್ತು ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಹಾಕಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು ಆದಮೇಲೆ ಸೊ 1 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 1 ಚೈನ್ ಹಾಕ್ಕೊಂಡು ಇದು ಅಷ್ಟೇ ಸೇಮ್ ಪಫ್ ಥರನೇ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ 3 ಚೈನ್ ಏನಿದೆ ಅದ್ರ ಒಳಗಡೆ ನೀಡಲ್ ಹಾಕಿ ದಾರ ಅಂತಂದು ಈ ರೀತಿ ತಂದು ಹಾಗೆ ಇಟ್ಕೋಬೇಕು. 3 ದಾರ ಇರುತ್ತೆ, ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು.
ಮತ್ತು ಸೇಮ್ ಅದೇ ಥರ ನಾನಿಲ್ಲಿ 5 ಟೈಮ್ಸ್ ಮಾಡ್ತೀನಿ. ಇವನ್ 4 ಟೈಮ್ಸ್ ಕೂಡ ನೀವು ಮಾಡ್ಕೋಬೋದು. ನಾವು ಪಫಿಗೆ ಯಾವ ರೀತಿ ಮಾಡ್ಕೊಂಡಿದ್ವಿ, ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. ಆ ರೀತಿ ಈ ಥರ 5 ಟೈಮ್ಸ್ ನಾನು ಮಾಡಿಬಿಟ್ಟು ಎಲ್ಲದಕ್ಕೂ ಒಂದು ಥ್ರೆಡ್ನ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ಅಂದರೆ ಅದು ನಮಗೆ ಹಾರಿಜೆಂಟಲಾಗಿ ಒಂದು ಪಫ್ ಆಗುತ್ತೆ. ಒಂದು ಪಫ್ ಆದಮೇಲೆ ಸೊ ಅಲ್ಲಿಂದ ನಾನು 2 ಚೈನ್ ಹಾಕೋತೀನಿ, 3 ಚೈನ್ ಹಾಕೋತೀನಿ. ಅಲ್ಲಿಂದ 3 ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡಿದ್ವಿ ಅಲ್ಲ ಫ್ರೆಂಡ್ಸ್, ಈ ಪಫ್ ಥ್ರೆಡ್ಸ್ ಮೇಲೆ ಒಂದು ಥ್ರೆಡ್ ಕಾಣ್ತಾ ಇದೆ ಅಲ್ವಾ, ಆ ಥ್ರೆಡ್ ಒಳಗಡೆ ನಾವು ಲಾಕ್ ಮಾಡಿರ್ತೀವಲ್ಲ ಆ ಥ್ರೆಡ್ ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಸೊ ಮತ್ತೆ 3 ಚೈನ್ ಹಾಕಿಬಿಟ್ಟು ನಾನು ಆ ಥರ ಮಾಡಿಕೊಂಡೆ. ಮತ್ತೆ 3 ಚೈನ್ ಹಾಕೋಣ. ಲಾಕ್ ಆದ ತಕ್ಷಣ 3 ಚೈನ್ ಮಾಡ್ಕೋಬೇಕು. ಸೊ ಸೇಮ್ ಪ್ಲೇಸಲ್ಲಿ ನೀಡಲ್ಲಿ ಹಾಕಿದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಮತ್ತು 3 ಚೈನ್. ಸೊ ಈ ಥರ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನಿಲ್ಲಿ ಒಟ್ಟು 5 ಟೈಮ್ಸ್ ಮಾಡ್ತೀನಿ. 5 ಟೈಮ್ಸ್ ಕರೆಕ್ಟಾಗಿ ಇಡಿಸುತ್ತೆ. ಸೊ 4 ಟೈಮ್ಸ್ ಆದರೂ ಮಾಡ್ಬೋದು, ಈವನ್ 3 ಟೈಮ್ಸ್ ಕೂಡ ಮಾಡ್ಕೋಬೋದು ನೀವು. ನಿಮ್ಮ ಕೌಂಟಿಂಗ್ಸು ನಿಮ್ಮ ವಿಷಯ ಯಾವ ಥರ ಆದರೂ ಎಷ್ಟು ಕೌಂಟಿಂಗ್ಸ್ ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ 5 ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೋಲ್ ರೌಂಡ್ ಶೇಪ್ ಥರ ಬರುತ್ತೆ. ಸೊ ನೀವು 3 ಆದರೂ ಮಾಡ್ಕೋಬೋದು, ಇಲ್ಲ 4 ಕೂಡ ನೀವು ಮಾಡ್ಕೋಬೋದು. ನೋಡಿ 4 ಆಯಿತು. ಇನ್ನೂ 1 ಟೈಮ್ ಮಾಡಿಕೊಂಡು 5 ಇನ್ನೂ 1 ಟೈಮು 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾ 1 ಚೈನ್ ಹಾಕ್ತೀನಿ ಫ್ರೆಂಡ್ಸ್. ಇವಾಗ 1 ಚೈನ್ ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ 5 ಟೈಮ್ಸ್ ಆದಮೇಲೆ ಎಕ್ಸ್ಟ್ರಾ 1 ಚೈನ್ ಹಾಕಿ ನೋಡಿ, ಈ ಬೇಸ್ ಇರುತ್ತಲ್ಲ ಪಫ್ 3 ಚೈನ್ದು, ಅಲ್ಲಿ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿ ಒಂದು ಸತಿ ಟೈಟಾಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಟೈಟ್ ಮಾಡಿಬಿಡಿ, ಫುಲ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಟೈಟ್ ಮಾಡಿ ಆದಮೇಲೆ ಅಗೇನ್ 3 ಚೈನ್, 3 ಚೈನ್ಗಳನ್ನ ಹಾಕ್ಕೋಬೇಕು. 3 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಪಫ್ ಅರೌಂಡು ನಮಗೆ 3 ಚೈನ್ ಬರುತ್ತೆ. ಸೊ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನೋಡಿ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಒಂಥರ ಡಿಫ್ರೆಂಟಾಗಿರುತ್ತೆ. ನಮಗೆ ಹಾರಿಜಾಂಟಲ್ ಅಗಲವಾಗಿ ಇದು ಪಫ್ ಬರುತ್ತೆ ಅಲ್ವಾ. ಸೊ ಅದು ತುಂಬ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಡಿಸೈನು. 1 ಚೈನ್ ಎಕ್ಸ್ಟ್ರಾ ಮಾಡಬೇಕು. ಲಾಕ್ ಆದಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. 3 ಥ್ರೆಡ್ಸ್ ಬರುತ್ತೆ. ಪ್ರತಿ 1 ಟೈಮ್ ಈ ಥರ ಮಾಡಿದ್ರೂ 3 ದಾರ ಬರುತ್ತಲ್ವ, ಆ ಥರ 5 ಟೈಮ್ಸ್ ನಾನು ಮಾಡ್ತೀನಿ. 15 ಥ್ರೆಡ್ಸ್ ಇರುತ್ತೆ ನೀಡಲ್ ಮೇಲೆ. ಎಲ್ಲದಕ್ಕೂ ಸೇರಿ 1 ಥ್ರೆಡ್ನ ಪಾಸ್ ಮಾಡಿಕೊಂಡು 1 ಥ್ರೆಡ್ನ ಈ ರೀತಿ ಪಾಸ್ ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು. ಆರಾಮ್ಸಾಗಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಟೈಟ್ ಮಾಡಬಾರ್ದು, ಫ್ರೀಯಾಗೇ ಇರಲಿ. ಅಲ್ಲಿಂದ 3 ಚೈನ್ ಹಾಕೋಣ. 3 ಚೈನ್ ಹಾಕಿಬಿಟ್ಟು ಸೊ ಅದೇನು ಲಾಕ್ ಮಾಡಿದ್ವಿ ನಾವು ಆ ಥ್ರೆಡ್ ಒಳಗಡೆ ಒಂದು ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಆದಮೇಲೆ ಆ ಥ್ರೆಡ್ ಒಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. ಸೇಮ್ ಈ ಥರ 5 ಟೈಮ್ಸ್ ಮಾಡಬೇಕು. ಈ ಥ್ರೆಡ್ ಒಳಗಡೆ ಲಾಕ್ ಮಾಡ್ಕೊಳ್ಬೇಕು. ಸೊ ಥ್ರೆಡ್ ಒಳಗಡೆ ನೀಟಾಗೆ ಲಾಕ್ ಮಾಡ್ಕೊಳ್ಳೋಣ. ಒಂದು ನಾಟ್ ಬರ್ತಾ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಯಾವಾಗಾದರೂ ಜಾಯಿನ್ ಮಾಡಬೇಕಾದ್ರೆ ನಾಟ್ ಇದ್ದಿರುತ್ತಲ್ವ, ಆಲ್ಮೋಸ್ಟ್ ಅದು ಹಿಂದೆ ಬರೋ ಥರ ನೀವು ನಾಟನ್ನ ಇಟ್ಕೊಂಡು ಮಿಕ್ಕಿದ್ದು ಕಂಟಿನ್ಯೂ ಮಾಡ್ಕೋಬೇಕು ಡಿಸೈನ್ನ. ಸೊ ನೋಡಿ ಬ್ಯಾಕ್ ಸೈಡೇ ಬರಬೇಕು. ಸೊ ಎಕ್ಸ್ಟ್ರಾ ಥ್ರೆಡ್ನ ನಾವು ಕಂಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎಕ್ಸ್ಟ್ರಾನ ಕಟ್ ಮಾಡಿಕೊಂಡು ಆಲ್ಮೋಸ್ಟ್ ಮುಂದೆ ಕಾಣಿಸ್ತೀರ ನಾವು ಫಿನಿಶಿಂಗ್ ಕೊಡಬೇಕು. ಲಾಸ್ಟಲ್ಲಿ ಥರ ನಾಟ್ಸ್ ಎಲ್ಲ ಆಲ್ಮೋಸ್ಟ್ ಹಿಂದೆ ಬರೋ ಥರ ನೀವು ನೋಡ್ಕೋಬೇಕು. 4 ಆಯ್ತಲ್ವ, ಇನ್ನೂ 1 ಟೈಮ್ ಮಾಡೋಣ. ಸೇಮ್ ಗ್ಯಾಪಲ್ಲಿ 5 ಟೈಮ್ಸ್ ಈ ಥರ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಎಕ್ಸ್ಟ್ರಾ 1 ಚೈನ್ ಹಾಕಿ ಬೇಸಿಗೆ ಕೂಡ ಅಂದರೆ ಬೇಸ್ 3 ಚೈನಿಗೆ ಕೂಡ ಲಾಕ್ ಮಾಡ್ತೀನಿ. ಸೆಕೆಂಡ್ ಸ್ಟೆಪ್ ಬೇಸ್ ಇರುತ್ತಲ್ವ ಅದ್ರ ಕೂಡ ಲಾಕ್ ಮಾಡ್ತೀನಿ. ಸೊ ಈ ಥರ ಇರುತ್ತೆ. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಬಿಟ್ಟು ಹಿಂದೆ ಪೇಸ್ಟ್ ಮಾಡಿಬಿಡೋಣ ಫ್ರೆಂಡ್ಸ್ ನಾಟನ್ನ. ನಮ್ಗೆ ಈ ಥರ ಹೋಲ್ ರೌಂಡಾಗಿ ಬರುತ್ತೆ. ಮತ್ತು ಅದೇನು ಪಫ್ ಥರ ನಾವು ಎಂಬೋಸ್ ಥರ ಬರುತ್ತೆ, ಅದು ಗ್ರೀನ್ ಕಲರ್ ಬಂದಿದೆ ಅಲ್ವಾ ಫ್ರೆಂಡ್ಸ್, ಎಂಬೋಸ್ ಥರ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಡಿಫ್ರೆಂಟಾಗಿರುತ್ತೆ. ನಾರ್ಮಲ್ ರೆಗ್ಯುಲರ್ಗಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ನೋಡಿ 3 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಅಲ್ಲಿ ಇನ್ನೂ 1-2 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇಲ್ಲಿ ನಮಗೆ ಕುಚ್ಚಕ್ಕೆ ಪ್ಲೇಸ್ ಮಾಡ್ಕೋತಾ ಇದ್ದೀನಿ.
ಸೊ ಕುಚ್ಚು ಈ ಸ್ಟಾರ್ಟಿಂಗ್ 2 ಹಾಕಿ ಕುಚ್ಚಿಗೆ ಪ್ಲೇಸ್ ಮಾಡಿದ್ದೀನಿ, ಆಮೇಲೆ ನಾನು 3 ಹಾಕಿ ಅಂದರೆ 3 ಆರ್ಚಸ್ಗೆ 1 ಕುಚ್ಚು ಥರ ಪ್ಲೇಸ್ ಮಾಡಿದ್ದೀನಿ. ಈವನ್ ನಿಮಗೆ 5 ಆರ್ಚಸ್ಗೆ 1 ಕುಚ್ಚು ಆ ಥರ ಕೂಡ ನೀವು ಮಾಡ್ಕೋಬೋದು. ಕೌಂಟಿಂಗ್ಸ್ ಆ್ಯಸ್ ಯುವರ್ ವಿಶ್ ಫ್ರೆಂಡ್ಸ್, ಎಷ್ಟಕ್ಕೆ ಬೇಕಾದ್ರೂ ಮಾಡ್ಕೋಬೋದು. ಈ ರೀತಿ ಕಾಣಿಸುತ್ತೆ. ಸೊ ಪಫ್ ಆಲ್ಮೋಸ್ಟ್ ಇದು ಮೇಲೇನೂ ಎಂಬೋಸ್ ಲೈಕ್ ಸೆಕೆಂಡ್ ಸ್ಟೆಪ್ಪು ಎಂಬೋಸ್ ಥರ ಬರುತ್ತೆ ಅಲ್ವಾ ಫ್ರೆಂಡ್ಸ್, ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ, ಹೊಸ ಥರ ಟ್ರೈ ಮಾಡಿರೋದು. ಸೊ ನಿಮಗೆ ಈ 3 ಚೈನ್ ಹಾಕಿ ಲಾಕ್ ಮಾಡೋದು ಇಷ್ಟ ಇಲ್ಲ ಅಂದರೆ ಸೇಮ್ ಪ್ಲೇಸಲ್ಲೇ ನೀವು ಕಂಬಗಳು ಕೂಡ ನೀವು ಮಾಡ್ಕೋಬೋದು, ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಸೊ ನೋಡಿ ಈ ಥರ ಥ್ರೆಡ್ಸ್ ಎಲ್ಲ ಹೀಗಿಟ್ಕೊಂಡು ಲಾಕ್ ಮಾಡ್ತೀವಲ್ಲ, ಅದು ಸ್ವಲ್ಪ ದಪ್ಪಾಗಿ ಅಂದರೆ ಎಂಬೋಸ್ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಯಾವ ರೀತಿ ಹಾಕಿರೋದಂತ ಅಷ್ಟು ಗೊತ್ತಾಗೋದಿಲ್ಲ. ಇವಾಗ ನೀವು ಈ ಥರ ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇಲ್ಲಿ ಅದೇ ಪ್ಲೇಸಿಗೆ ನೀವು ಸಿಂಗಲ್ ಕ್ರೋಶೆ ಕೂಡ ಹಾಕ್ಕೋಬೋದು, ಹಾಫ್ ಡಬಲ್ ಕ್ರೋಶೆ ಕೂಡ ಹಾಕ್ಕೋಬೋದು. ಅದು ಸ್ವಲ್ಪ ರೌಂಡ್ ಮಿನಿ ಆರ್ಚ್ ಥರ ಬರುತ್ತೆ. ಆ್ಯಕ್ಚುಲಿ ಸಿಂಗಲ್ ಕ್ರೋಶೆ ಹಾಕಿ ಟ್ರೈ ಮಾಡಬೇಕಿತ್ತು, ಇದಕ್ಕಿಂತ ಚೆನ್ನಾಗಿ ಅನ್ನಿಸ್ತು. ಸೊ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕುಚ್ಚು ಕಟ್ಟಿದ ಮೇಲಂತೂ ಲುಕ್ ತುಂಬ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟಾಗಿದೆ ಫ್ರೆಂಡ್ಸ್. ಸ್ಟಿಫ್ನೆಸ್ ಕೂಡ ಇದೆ, ಯಾಕಂದರೆ ಸ್ವಲ್ಪ ತಿಕ್ಕಿರುತ್ತೆ ಅಲ್ವಾ ಥ್ರೆಡ್, ನಿಮಗೆ ಸ್ಟಿಫ್ನೆಸ್ ಕೂಡ ನೀಟಾಗಿರುತ್ತೆ, ಎಲ್ಲೂ ಫೋಲ್ಡ್ ಆಗೋ ಚಾನ್ಸಸ್ ಇರಲ್ಲ. ಸೊ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಇಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ. ಸೊ ಯಾವುದೇ ರೀತಿ ಬೀಡ್ ಯೂಸ್ ಮಾಡಿಲ್ಲ, ವಿತೌಟ್ ಬೀಡ್ ಡಿಸೈನು ನ್ಯೂ ಡಿಸೈನ್ ತೋರಿಸಿ ಅಂತ ಕಮೆಂಟಲ್ಲಿ ಹಾಕ್ತಾಯಿದ್ರಿ. ಸೊ ಟ್ರೈ ಮಾಡಿದ್ದೀನಿ ವಿತೌಟ್ ಬೀಡು ನ್ಯೂ ಡಿಸೈನ್ ಫ್ರೆಂಡ್ಸ್. ಒಂದು ಸ್ವಲ್ಪ ಸ್ಟಿಫ್ನೆಸ್ ಚೆನ್ನಾಗಿ ಬರುತ್ತೆ. ಇದು ನೋಡ್ಬೋದು ನೀವು ಎಂಬೋಸಿಂಗ್ ಯಾವ ರೀತಿ ಕಾಣಿಸ್ತಾ ಇದೆ. ಫಸ್ಟ್ ಸ್ಟೆಪ್ ಯಾವಾಗಲೂ ಪಫ್ ಹಾಕಿದ್ರೆ ಆ ಥರ ಕಾಣುತ್ತಲ್ವ, ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡಿ ಪಫ್ ಹಾಕಿದ್ರೆ ಈ ರೀತಿ ಕಾಣುತ್ತೆ. ನಿಮಗೆ ಅಗಲ ಬರುತ್ತೆ, ಅಂದರೆ ಹಾರಿಜೆಂಟಲಾಗಿ ಪಫ್ ಹಾಕಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ಸೈಡ್ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ಹೇಳ್ತಾ ಇದ್ದೀನಲ್ಲ, ಪಫ್ ಸೆಕೆಂಡ್ ಸ್ಟೆಪ್ಪಲ್ಲಿರೋ ಪಫ್ ಕೆಳಗಡೆ 3 ಚೈನ್ ಇನ್ ಕೇಸ್ ಫ್ಲವರ್ ಪೆಟಲ್ಸ್ ಥರ ಇಷ್ಟ ಇಲ್ಲ ಅಂದರೆ ಜಸ್ಟ್ ಸಿಂಗಲ್ ಕ್ರೋಶೆ ಕೂಡ ಹಾಕಿ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಬೇಕಾದ್ರೆ ಒಂದು ಸೆಂಟ್ರಲ್ ಬೀಡ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಅದನ್ನು ಮಾಡಿ ತೋರಿಸೋಣ ಅಂದ್ಕೊಂಡೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನೋಡೋಣ. ನಿಮ್ಗೆ ಇಷ್ಟ ಆಗಿರೋ ಲೈಕ್ ಕೊಡೋಣ ಮರಿಬೇಡಿ ಫ್ರೆಂಡ್ಸ್. ಖಂಡಿತ ಒಂದು ಸೈಡ್ ಟ್ರೈ ಮಾಡಿ. ಆ ಸೆಕೆಂಡ್ ಸ್ಟೆಪ್ಸ್ ತುಂಬ ಡಿಫ್ರೆಂಟಾಗಿ ಟ್ರೈ ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.